ಇದಕ್ಕೆ ಇವತ್ತಿನವರೆಗೂ ಯಾವುದೇ ಗೊಬ್ಬರನೂ ಕೂಡ ಹಾಕಿಲ್ಲ, ಯಾವುದೇ ಕೂಡ ಒಂದು ಔಷಧಿಗಳನ್ನೂ ಹೊಡೆದಿಲ್ಲ, ಏನೂ ಮಾಡಿಲ್ಲ. ಇದರಲ್ಲಿರೋ ಬರೀ ಕೇವಲ ನೀರು ಮಾತ್ರ ಕೊಟ್ಟಿದ್ದೀನಿ. ಇದರಲ್ಲಿ ಫಸ್ಲು ನೋಡಿ 7 ಗೊನೆನ ಬಿಟ್ಟಿದೆ, ಯಾವುದೇ ಗೊಬ್ಬರಗಳು ಕೊಡ್ದಲೆ. ಈ ಗಿಡಗಳೆಲ್ಲ ನಮ್ಮಲ್ಲಿ ಬರೋಕ್ಕೆ ಆಯಿತು. ಏಕೆ ಕೋಕೋ ಗಿಡಗಳು ಸಾಯ್ತಿದ್ದಾವೆ? ಹಿಂದೆ ಒಂದು ಮೆಣಸಿನ್ಕಾಯಿನಲ್ಲಿ ಒಂದು ಹುಳ ಬಂದಿದೆಯಾ, ಇಲ್ಲ ಏನಾದ್ರೂ ಎಲೆಗೇನಾದ್ರು ರೋಗ ಬಂದಿದೆಯಾ, ಏನು ಬಂದಿದೆ ನೋಡಿ. ಗೊಂಚಲು ನಮ್ಮಲ್ಲಿ ಕಾಯಿ ಬಿಟ್ಟಿದೆ. ಹಾಗಾಗಿ ನಮಗೆ ಯಾವುದು ಹೊಂದ್ಕೊಳುತ್ತೋ ನಮ್ಮ ಸಾವಯವ ಕೃಷಿಗೆ ಅಂಥದ್ದನ್ನು ನಾವು ಮಾಡೋಣ. ಆಗ ರೈತ ಬದುಕೋತಾನೆ. ಇಲ್ಲಾಂದರೆ ಯಾವುದಾದ್ರೂ ಕಂಪ್ನಿಗಳನ್ನು ಉದ್ಧಾರ ಮಾಡಬೇಕಾಗತ್ತೆ. ಆ ಗಿಡ ಹಾಕೋದ್ರಿಂದ ಬೇರೆ ಯಾವುದಾದ್ರು ಗಿಡ ಹಾಕಿದರೆ ಸುಮಾರಿಗೆ 2 ವರ್ಷಕ್ಕೆ ಯಾವುದಾದ್ರು ಒಂದು ಸಪೋಸ್ ನನಗೆ ಇನ್ನೊಂದು 3 ವರ್ಷದಲ್ಲಿ ಫಸಲು ಬರೋ ಹಂಗೆ ಆದಾಯ ಬಂದಿರೋದು. ನಮ್ಮಲ್ಲಿ ದನಗಳನ್ನೆಲ್ಲ ರಕ್ಷಣೆ ಮಾಡ್ಕೊಂಡಿದ್ದನ್ನು ದನ ತಿಂತವೆ. ಈ ದನಗಳನ್ನೆಲ್ಲ ರಕ್ಷಣೆ ಮಾಡಿಕೊಂಡು ನಾವು ಈ ರೀತಿ ಕಷ್ಟಪಟ್ಟು ಬೆಳೆದ್ರೂ ಕೂಡ ಈ ರೀತಿ ಫೇಲ್ಯೂರ್ ಆಗಿದೆ. 1-2 ಗಿಡ ಆಗಿರ್ಬೋದು, ಇಲ್ಲ ಒಂದು 10 ಗಿಡ ಹೋಗಿದ್ರು ನಾನು ಕೂಡ ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ನನ್ನಲ್ಲಿ ಈಗಾಗಲೇ ಒಂದು 70-80 ಗಿಡ ಹೋಗಿದ್ದಾವೆ. ಮುಂದಿನ ದಿನಗಳಲ್ಲಿ ಈ ಗಿಡನೂ ಇರೋದಿಲ್ಲ, ಪಕ್ಕದಲ್ಲಿರೋ ಆ ಗಿಡನೂ ಇರೋದಿಲ್ಲ. ನೋಡಿ ಸ್ನೇಹಿತರೆ, ನಾನು ಸುಮಾರು ಇಂಥ ಕೋಕೋ ಗಿಡಗಳನ್ನ 250 ನಾನು ಕೋಕೋ ಗಿಡಗಳನ್ನ ತಂದಿದ್ದೆ. ಎಲ್ಲ ಕೋಕೋ ಗಿಡಗಳು ಆಲ್ಮೋಸ್ಟ್ ಇದೇ ರೀತಿ ಇದೆ ನೋಡಿ, ಹೆಚ್ಚು ಕಡಿಮೆ ಈ ರೀತಿಯೇ ಇದ್ದವು. ನನ್ನ ಹತ್ರ ಇವತ್ತು ಕೇವಲ ಒಂದು 16-17 ತಿಂಗಳಲ್ಲಿ ಎಷ್ಟು ಗಿಡಗಳು ಉಳ್ಕೊಂಡಿದೆ ಅಂದರೆ ಕೇವಲ ಒಂದು 160-170 ಗಿಡಗಳು ಉಳ್ಕೊಂಡಿದ್ದಾವೆ. 15 ತಿಂಗಳಲ್ಲಿ ಈ ರೀತಿ ಎಲ್ಲ ಫಸಲಿಗೆ ಬಂದು ಈ ರೀತಿ ಕರೆಕ್ಟಾಗಿ ಕಾಯಿ ಬಿಡೋವು, ಈ ರೀತಿ ಗಿಡ ಸತ್ತೋಗ್ತಿತ್ತು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷಿಕ ನವೀನ್. ನಾನು ಈ ದಿನ ಇವತ್ತಿನವರೆಗೂ ಬರೀ ಯಶಸ್ಸಿನ ಬಗ್ಗೆನೇ ಹೇಳ್ತಿದ್ದೆ. ಇವತ್ತು ನಮ್ಮ ಚಾನಲ್ನಲ್ಲಿ ರೈತರಿಗೆ ಸ್ವಲ್ಪ ತಿಳಿ ಮಾತನ್ನು ಹೇಳಬೇಕು ಅಂತ ನಾನು ಮೈನಸ್ ಬಗ್ಗೆನೂ ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ಕೋಕೋ ಗಿಡ ಸ್ನೇಹಿತರೆ. ಈ ಕೋಕೋ ಗಿಡ ನಾನು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೆ ಅಂದರೆ ಭಾಳ ಚೆನ್ನಾಗಿ ಡ್ರಿಪ್ಪಲ್ಲೆಲ್ಲ ನೀರು ಕೊಟ್ಟು ಯಾವುದೇ ರೀತಿ ಇದು ಮಾಡ್ದಲ್ಲ. ಇದು ಕೇವಲ ಒಂದು 15 ತಿಂಗಳಿಂದ 18 ತಿಂಗಳ ಗಿಡ ಇದು. ಅಂದರೆ 15ನೇ ತಿಂಗಳಲ್ಲಿ ತಂದು ನಾನು ಫ್ರೀಯಾಗಿದ್ದಾಗ ಗಿಡಗಳನ್ನ ಹಾಕ್ತಾಯಿದ್ದೆ. ಹಂಗಾಗಿ ಒಂದು 2 ತಿಂಗಳು ಹೆಚ್ಚು ಕಡಿಮೆ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ಸುಮಾರು ಇಂಥ ಕೋಕೋ ಗಿಡಗಳನ್ನ 250 ನಾನು ಕೋಕೋ ಗಿಡಗಳನ್ನ ತಂದಿದ್ದೆ. ಎಲ್ಲ ಕೋಕೋ ಗಿಡಗಳು ಆಲ್ಮೋಸ್ಟ್ ಇದೇ ರೀತಿ ಇದೆ ನೋಡಿ, ಹೆಚ್ಚು ಕಡಿಮೆ ಈ ರೀತಿಯೇ ಇದ್ದವು. ನನ್ನ ಹತ್ರ ಇವತ್ತು ಕೇವಲ ಒಂದು 16-17 ತಿಂಗಳಲ್ಲಿ ಎಷ್ಟು ಗಿಡಗಳು ಉಳ್ಕೊಂಡಿದೆ ಅಂದರೆ ಕೇವಲ ಒಂದು 160-170 ಗಿಡಗಳು ಉಳ್ಕೊಂಡಿದ್ದಾವೆ. 15 ತಿಂಗಳಲ್ಲಿ ಈ ರೀತಿ ಎಲ್ಲ ಫಸಲಿಗೆ ಬಂದು ಈ ರೀತಿ ಕರೆಕ್ಟಾಗಿ ಕಾಯಿ ಬಿಡೋವು, ಈ ರೀತಿ ಗಿಡ ಸತ್ತೋಗ್ತಿತ್ತು. ಈಗ ನನ್ನ ಹತ್ರ ಸದ್ಯಕ್ಕೆ ಉಳ್ಕೊಂಡಿರೋದು ಎಷ್ಟು ಅಂದರೆ 160-170 ಗಿಡ ಉಳ್ಕೊಂಡಿದ್ದಾವೆ. ಒಂದು 60-70 ಗಿಡಗಳು ಆಲ್ರೆಡಿ 16-17 ತಿಂಗಳಿಗೆ ಹೋಗಿದ್ದಾವೆ. ಸೊ ಈ ರೀತಿ ನಾವು ನಮ್ಮ ದಲ್ಲದ ಬೆಳೆಗಳನ್ನು ಬೆಳೆಯೋಕ್ಕೆ ಹೋದಾಗ ಈ ರೀತಿ ನಾನಾ ಪ್ರಾಬ್ಲಮ್ಗಳಾಗುತ್ತೆ. ನಾನಂತೂ ಈ ಭೂಮಿಯಲ್ಲಿ ಕೆಮಿಕಲ್ನ ಯೂಸ್ ಮಾಡ್ತಿಲ್ಲ. ಆದರೆ ನನ್ನಲ್ಲೂ ಕೂಡ ಈ ಕೆಮಿಕಲ್ ಯೂಸ್ ಮಾಡ್ದಲೇ ಈ ರೀತಿ ಆಗ್ತಿದ್ದಾವೆ ಅಂದಾಗ ಬೇರೆ ನನ್ನಲ್ಲಿ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಕೆಲವೊಂದು ಗಿಡಗಳಿಗೆ ಏನೂ ಮಾಡ್ದಲೇ ನಂಗೆ ತುಂಬ ಹೆಚ್ಚಿನ ಇಳುವರಿನ ಕೊಡ್ತಾಯಿದೆ. ಇದು ಯಾವುದೋ ನಮ್ಮದಲ್ಲದ ಬೆಳೆನ ಬೆಳೆಯೋಕ್ಕೋಗಿ ಆದಷ್ಟು ಇದಾಗಿದೆ. ಕೆಲವೊಬ್ರು ಅನ್ಬೋದು, ನೀವು ಆ ಕೆಮಿಕಲ್ ಹಾಕ್ಬೇಕಾಯ್ತು, ಈ ಕೆಮಿಕಲ್ ಹಾಕ್ಬೇಕಾಗಿತ್ತು ಅಂತ. ಇವತ್ತು ಆಲ್ಮೋಸ್ಟ್ ರೈತರಿಗಲೇ ಮೆಕ್ಕೆಜೋಳದಲ್ಲಿ ಆಲ್ಮೋಸ್ಟ್ ರೈತರಿಗೆ ಗೊತ್ತಾಗಿದೆ. ಇವತ್ತಿನ ಕಾಲದಲ್ಲಿ ಕಳೆನಾಶಕ ಬಂತು, ಅದಾದಮೇಲೆ ಸುಳಿಗೆ ಹುಳ ಬರುತ್ತೆ ಅನ್ನೋದೊಂದು ಬಂತು. ಈಗ ಬಿಳೆಗರಿ ಬರ್ತಿದೆ, ಅದಕ್ಕೂ ಡ್ರಂಚಿಂಗ್ ಮಾಡಬೇಕು. ಆದರೆ ಕಳೆನಾಶಕದ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಹಾಕಂಗಿಲ್ಲ. ಈಗ ರೈತರ ಮೇಲೆ ಒತ್ತಡನೇ ಹೇಳ್ತಿದ್ದಾರೆ. ಹಾಗಾಗಿ ನನ್ನ ಸ್ನೇಹಿತರು ಕೆಲವೊಬ್ಬರು ಕೆಮಿಕಲ್ ಮಾಡೋರು ಕೂಡ ಇದಕ್ಕೆ ಕೆಮಿಕಲ್ನೂ ಯೂಸ್ ಮಾಡಿದ್ದಾರೆ. ಅವರಲ್ಲೂ ಕೂಡ 100 ಗಿಡ 1000 ಗಿಡಗಳು ಈ ರೀತಿ ರೋಗ ಬಂದೋಗಿ ಅವರು ಕೂಡ ಕೋಕೋ ಹಾಕೋದನ್ನು ಸ್ಟಾಪ್ ಮಾಡಿದ್ದಾರೆ. ಬಂದಂಥ ರೈತರುಗಳಿಗೂ ಕೂಡ ಕೋಕೋ ಹಾಕಬೇಡಿ ಅಂತಲೇ ಹೇಳ್ತಿದ್ದಾರೆ. ನಾನು ಕೂಡ ಇದನ್ನು ಟ್ರೈ ಮಾಡಿದೆ, ಆದಷ್ಟು ಫೇಲ್ಯೂರ್ ಆಗಿದೆ ಇದು. ಹಾಗಾಗಿ ರೈತರುಗಳು ಕೂಡ ಈ ಕೋಕೋ ಗಿಡಗಳನ್ನ ಹಾಕಬೇಕು ಅಂತಂದರೆ ಒಮ್ಮೆ ಕೆಲವೊಬ್ಬರು ನಿಮ್ಮ ಏರಿಯಾದಲ್ಲಿರುವ ಸ್ನೇಹಿತರನ್ನು ಕೇಳಿ ವಿಚಾರಿಸಿ, ಈ ರೀತಿ ಒಬ್ಬರು ಹೇಳಿದರು ಹೇಗೆ ಏನು ಅಂತ ವಿಚಾರಿಸ್ಬಿಟ್ಟು ಕೇಳಿಬಿಟ್ಟು ಮಾಡಿ. ಯಾಕೆಂದರೆ ನನ್ನಲ್ಲೂ ಕೂಡ 100 ಗಿಡಗಳು ಹೋಗಿದ್ದಾವೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನಿಮ್ಮಲ್ಲೂ ಕೂಡ ನನಗೆ, ಯಾಕೆಂದರೆ ನಾನಿವತ್ತು ನನ್ನ ಟೈಮೆಲ್ಲ ವೇಸ್ಟ್ ಆಗಿದೆ ಇದರಿಂದ. ಈ ಗಿಡ ಹಾಕೋದ್ರಿಂದ ಬೇರೆ ಯಾವುದಾದ್ರು ಗಿಡ ಹಾಕಿದರೆ ಸುಮಾರಿಗೆ 2 ವರ್ಷಕ್ಕೆ ಯಾವುದಾದ್ರು ಒಂದು ಸಪೋಸ್ ನನಗೆ ಇನ್ನೊಂದು 3 ವರ್ಷದಲ್ಲಿ ಫಸಲು ಬರೋ ಹಂಗೆ ಆದಾಯ ಬಂದಿರೋದು. ನಮ್ಮಲ್ಲಿ ದನಗಳನ್ನೆಲ್ಲ ರಕ್ಷಣೆ ಮಾಡ್ಕೊಂಡಿದ್ದನ್ನು ದನ ತಿಂತವೆ. ಈ ದನಗಳನ್ನೆಲ್ಲ ರಕ್ಷಣೆ ಮಾಡಿಕೊಂಡು ನಾವು ಈ ರೀತಿ ಕಷ್ಟಪಟ್ಟು ಬೆಳೆದ್ರೂ ಕೂಡ ಈ ರೀತಿ ಫೇಲ್ಯೂರ್ ಆಗಿದೆ. 1-2 ಗಿಡ ಆಗಿರ್ಬೋದು, ಇಲ್ಲ ಒಂದು 10 ಗಿಡ ಹೋಗಿದ್ರು ನಾನು ಕೂಡ ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ನನ್ನಲ್ಲಿ ಈಗಾಗಲೇ
ಒಂದು 70-80 ಗಿಡ ಹೋಗಿದ್ದಾವೆ. ಮುಂದಿನ ದಿನಗಳಲ್ಲಿ ಈ ಗಿಡನೂ ಇರೋದಿಲ್ಲ, ಪಕ್ಕದಲ್ಲಿರೋ ಆ ಗಿಡನೂ ಇರೋದಿಲ್ಲ. ಆಲ್ಮೋಸ್ಟ್ ನನ್ನಲ್ಲಿ ಸುಮಾರು ಗಿಡಗಳು ಹೋಗ್ತಿದ್ದಾವೆ. ನಾನು ಆದರೆ ಮತ್ತೆ ಯಾವುದನ್ನೇ ಕಾರಣಕ್ಕೂ ಈ ಗಿಡಗಳನ್ನ ಹಾಕೋದು ಬೇಡ ಅಂತ ಸ್ಟಾಪ್ ಮಾಡ್ತಿದ್ದೀನಿ. ನೋಡಿ ಸ್ನೇಹಿತರೆ, ಈ ಕೋಕೋ ಗಿಡ ಹಾಕಬೇಕಾದ್ರೆ ನಾನಿಲ್ಲಿ ಗಾಂಧಾರಿ ಮೆಣಸು ಅನ್ನೋದನ್ನ ಹಾಕಿದ್ದೆ. ನೋಡಿರಿ, ಇವತ್ತಿನವರೆಗೂ ಝೂಮ್ ಹಾಕೇ ತೋರಿಸ್ತಿದ್ದೀನಿ ನೋಡಿ. ಒಂದೇ ಒಂದು ಮೆಣಸಿನ್ಕಾಯಿನಲ್ಲಿ ಒಂದು ಹುಳ ಬಂದಿದೆಯಾ, ಇಲ್ಲ ಏನಾದ್ರೂ ಎಲೆಗೇನಾದ್ರು ರೋಗ ಬಂದಿದೆಯಾ, ಏನು ಬಂದಿದೆ ನೋಡಿ. ಗೊಂಚಲು ನಮ್ಮಲ್ಲಿ ಕಾಯಿ ಬಿಟ್ಟಿದೆ. ಹಾಗಾಗಿ ನಮಗೆ ಯಾವುದು ಹೊಂದ್ಕೊಳುತ್ತೋ ನಮ್ಮ ಸಾವಯವ ಕೃಷಿಗೆ ಅಂಥದ್ದನ್ನು ನಾವು ಮಾಡೋಣ. ಆಗ ರೈತ ಬದುಕೋತಾನೆ. ಇಲ್ಲಾಂದರೆ ಯಾವುದಾದ್ರೂ ಕಂಪ್ನಿಗಳನ್ನು ಉದ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಅಂದರೆ ಇದು ತುಂಬ ಇತ್ತು, ನಮ್ಮ ಮನೆಗೆ ಅಂತ ಯೂಸ್ ಮಾಡೋದಕ್ಕೆ ಅಂತ ಕಿತ್ಕೊಂಡಿದ್ದೀವಿ. ಆದರೂ ನಿಮಗೀಗ ಇಲ್ಲಿ ನೋಡಿದರೆ ಕ್ಲಾರಿಟಿ ಸಿಗುತ್ತಲ್ಲ ನೋಡಿ. ಯಾವುದಾದ್ರೂ ಒಂದಾದರೂ ಮೆಣಸಿನ್ಕಾಯಿ ಹುಳ ಬಿದ್ದಿದೆಯಾ, ಇದು ಗಾಂಧಾರಿ ಮೆಣಸು ಅಂತ. ಒಂದು ಮನೆಗೆ ಒಂದು 5-6 ಮೆಣಸಿನ್ಕಾಯಿ ಹಾಕಿದರೆ ಆಗುತ್ತೆ ನೋಡಿ ಸ್ನೇಹಿತರೆ. ಇದು ನಾನು ಉಳುಮೆ ಮಾಡ್ದಲೇ ಇರುವಂಥ, ಯಾವುದೇ ಗೊಬ್ಬರಗಳನ್ನು ಹಾಕ್ತಲೇ ಇರುವಂತಹ ಇದೊಂದು ನಮ್ಮ ಅಡಿಕೆ ತೋಟ. ಈ ಅಡಿಕೆ ತೋಟ ಎಷ್ಟು ಅದ್ಭುತವಾಗಿದೆ ಅಂದರೆ ನಿಮಗೆ ಸರಿಯಾಗಿ ಕಾಣುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ ನೋಡಿ. ಈ ಮರದಲ್ಲಿ ಸುಮಾರು 4ರಿಂದ 5 ಅಡಿಕೆ ಗೊನೆಗಳು ಬಿಟ್ಟಿದೆ. ಯಾವುದೇ ಉಳುಮೆನೂ ಕೂಡ ಮಾಡಿಲ್ಲ. ಅದು ಕೂಡ ನೋಡಿ 5 ಅಡಿಕೆ ಗೊನೆಗಳನ್ನ ಬಿಟ್ಟಿದೆ. ಇದು ಕೂಡ ನೋಡಿ ಆಲ್ಮೋಸ್ಟ್ ಇದು ಕೂಡ 4 ಗೊನೆಗಳನ್ನ ಬಿಟ್ಟಿದೆ. ಈ ರೀತಿ ಎಲ್ಲ ಗಿಡಗಳು ಆಲ್ಮೋಸ್ಟ್ ನನ್ನಲ್ಲಿ 80ರಿಂದ 90% ಈ ರೀತಿ ಅದ್ಭುತವಾದ ಒಂದು ಇಳುವರಿನ ಬರ್ತಾ ಇದೆ. ಯಾಕೆಂದರೆ ಸಾವಯವ ಕೃಷಿನಲ್ಲಿ ನಾನು ಇದಕ್ಕೆ ₹1 ಖರ್ಚು ಮಾಡ್ತಿಲ್ಲ, ಗೊಬ್ಬರನೂ ಕೂಡ ಹಾಕ್ತಿಲ್ಲ, ಉಳುಮೆನೂ ಕೂಡ ಮಾಡ್ತಿಲ್ಲ, ನೀರನ್ನು ಕೊಡ್ತಿದ್ದೀನಿ. ಬಿದ್ದಂಥ ತ್ಯಾಜ್ಯಗಳನ್ನ ಇಲ್ಲೇ ಬಿಡ್ತಿದ್ದೀನಿ. ಅದೊಂದು ಮರನ ಹಾಗೆ ನೋಡಿ, ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ ನಿಮಗೆ. 1, 2, 3, 4, 5, 6, 7 ಗೊನೆ ಬಿಟ್ಟಿದೆ. ಇದು ಈ ಅಡಿಕೆ ಗಿಡ 7 ಗೊನೆನ ಬಿಟ್ಟಿದೆ, ಯಾವುದೇ ಗೊಬ್ಬರಗಳು ಕೊಡ್ದಲೆ. ಈ ಗಿಡಗಳೆಲ್ಲ ನಮ್ಮಲ್ಲಿ ಬರೋಕ್ಕೆ ಆಯಿತು. ಏಕೆ ಆ ಕೋಕೋ ಗಿಡಗಳು ಸಾಯ್ತಿದ್ದಾವೆ? ಈ ರೀತಿ ನಾವು ಇಂಥ ಸಾಫ್ಟ್ನೆಸ್ ಬೆಳೆಗಳನ್ನ ಬೆಳ್ಕೊಂಡು ರೈತ ಹಾಳಾಗೋದು ಬೇಕಾ? ಇದು ನನ್ನ ಕೆಲವೊಂದು ಕ್ವಶನ್ಗಳು. ಕೇವಲ ಇದೊಂದೇ ಅಂತಲ್ಲ ನೋಡಿ ಸ್ನೇಹಿತರೆ. ಇದು ಸುಮಾರು 2-2.5 ವರ್ಷದ ಕಾಫಿ ಇದು. ಇದಕ್ಕೆ ಇವತ್ತಿನವರೆಗೂ ಯಾವುದೇ ಗೊಬ್ಬರನೂ ಕೂಡ ಹಾಕಿಲ್ಲ, ಯಾವುದೇ ಕೂಡ ಒಂದು ಔಷಧಿಗಳನ್ನೂ ಹೊಡೆದಿಲ್ಲ, ಏನೂ ಮಾಡಿಲ್ಲ. ಇದರಲ್ಲಿರೋ ಬರೀ ಕೇವಲ ನೀರು ಮಾತ್ರ ಕೊಟ್ಟಿದ್ದೀನಿ. ಇದರಲ್ಲಿ ಫಸಲು ನೋಡಿ ಎಷ್ಟರ ಮಟ್ಟಿಗೆ ಕಚ್ಚಿದೆ ಅಂತ. ಈ ಗಿಡಗಳಲ್ಲಿ ಯಾವುದೇ ರೋಗ ಬಾಧೆಗಳಿಲ್ದಲೇ ಬರೋಕ್ಕೆ ಆಯಿತು. ಏಕೆ ಆ ಕೋಕೋ ಗಿಡಗಳು ಆ ರೀತಿ ಆಗ್ತಿದ್ದಾವೆ ಗೊತ್ತಿಲ್ಲ. ಹಾಗಾಗಿ ಆ ಬರ್ದೇ ಇರೋದಕ್ಕೆ ತುಂಬ ಸರ್ಕಸ್ ಮಾಡೋಕ್ಕಿಂತ ಬರೋದನ್ನೇ ನಾವು ಬೆಳ್ಕೊಳ್ಳೋಣ ಅಂತ ನನ್ನ ವಾದ ಇಲ್ಲಿ. ಅಷ್ಟೇ ನೋಡಿ. ಯಾವುದನ್ನು ನಾನಿಲ್ಲೇನು ಬೇರೆ ರೈತರಿಗೆ ತಪ್ಪು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶ ನನ್ನದಲ್ಲ. ಸೋಲೋದು ಬೇಡ ಅಂತ ರೈತರು ಇವತ್ತು. ಯಾಕೆಂದರೆ ನನಗೂ ಅದೊಂದು 2 ವರ್ಷ ಟೈಮ್ ಉಳಿದಿದ್ದರೆ ನಾನು ಬೇರೆ ಗಿಡಗಳನ್ನೇ ಹಾಕ್ತಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂತ. ಯಾವುದೇ ಗೊಬ್ಬರನೂ ಹಾಕಿಲ್ಲ, ಏನಿಲ್ಲ, ಹಾಕಿರೋದೊಂದು ಅಷ್ಟೇ ಈ ಗಿಡಕ್ಕೆ. ಇನ್ನು ನೀರನ್ನು ಕೊಡ್ತಿದ್ದೀನಿ ಅಷ್ಟೇ. ಬಿದ್ದಂಥ ಎಲೆ ಇಲ್ಲೇ ಬೀಳುತ್ತೆ, ಇಲ್ಲೇ ಗೊಬ್ಬರ ಆಗುತ್ತೆ, ಎಲ್ಲ ಇಲ್ಲೇ ಆಗುತ್ತೆ. ಕೇವಲ ಇದೊಂದನ್ನೇ ಅಂತ ಹೇಳ್ತಿಲ್ಲ. ಇಲ್ಲಿ ನೋಡಿ, ಈ ಬಾಳೆ ನೋಡ್ತಿದ್ದೀರಲ್ಲ, ಈ ಬಾಳೆ ಸುಮಾರು 10 ವರ್ಷ ಆಗಿದೆ. ಈ ಬಾಳೆನ ಹಾಕಿ ಇನ್ನೂ ತುಂಬಾ ಜಾಸ್ತಿ ಆಗಿದೆ 10 ವರ್ಷಕ್ಕಿಂತಲೂ. ಇವತ್ತಿನವರೆಗೂ ಯಾವುದೇ ರೋಗಗಳು ಕಾಣಿಸ್ತಿಲ್ಲ. ನನಗೆ ಕಡಿಮೆ ಅಂದ್ರೂ ಒಂದೊಂದು 3-4 ತಿಂಗಳಿಗೆ ಗೊನೆಗಳು ಬರ್ತಲೇ ಇದೆ. ಸ್ವಲ್ಪ ಸೈಜ್ ಕಮ್ಮಿ ಇರ್ಬೋದು, ಆದರೆ ನನಗೆ ಯಾವುದೇ ರೋಗ ಈಗ ಇಲ್ದಲೆ ₹1 ಖರ್ಚು ಮಾಡ್ದಲೇ ಮನೆಗೆ ಹಬ್ಬಗಳಿಗೆಲ್ಲ ಕಂದು ಸಿಗುತ್ತೆ, ಹಬ್ಬಗಳಿಗೆಲ್ಲ ಬಾಳೆದೆಲೆ ಸಿಗುತ್ತೆ. ನನಗೆ ಪುಕ್ಕಟೆಯಾಗಿ ಬಾಳೆ ಗೊನೆಗಳು ಸಿಗ್ತಿದ್ದಾವೆ. ಈ ರೀತಿ ಬೆಳೆಗಳನ್ನ ನಾವು ನಮ್ಮ ತೋಟದಲ್ಲಿ ಬೆಳೆಯೋದಕ್ಕೆ ಆದಷ್ಟು ನಾವು ಗಮನ ಕೊಡಬೇಕು. ಯಾರೋ ಹೇಳ್ತಾರೆ ಅಂತ ಹಾಕೋದು ಬಿಡೋದು ನಿಮಗೆ ಬಿಟ್ಟಿರೋದು. ಆದರೆ ನನ್ನಲ್ಲಂತೂ ಫೇಲ್ಯೂರ್ ಕಂಡಿದ್ದೀನಿ. ನಾನು ಒಬ್ಬನೇ ಫೇಲ್ಯೂರ್ ಕಂಡಿರಿದ್ರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತಿರಲಿಲ್ಲ. ನನ್ನ ಹಲವಾರು ಫ್ರೆಂಡ್ಸ್ಗಳು ಕೋಕೋ ಗಿಡ ಹಾಕಿ ಅವರೆಲ್ಲ ಸ್ಟಾಪ್ ಮಾಡಿದ್ದಾರೆ. ಅವರು ರಾಸಾಯನಿಕನ ಬಕೆಟ್ಗಟ್ಟಲೆ ಬ್ಯಾರಲ್ಗಟ್ಟಲೆ ತಂದು ಇದು ಯಾವುದೇ ಕೂಡ ಸಕ್ಸಸ್ ಆಗಿಲ್ಲ. ಅವರು ಕೂಡ ಸ್ಟಾಪ್ ಮಾಡಿ ಅವರು ಕೂಡ ಈ ರೀತಿ ಕಾಫಿ, ಜಾಯ್ಕಾಯಿ ಈ ರೀತಿ ಬೆಳೆಗಳಿಗೆ ಹೋಗ್ತಿದ್ದಾರೆ. ಹಾಗಾಗಿ ಫ್ರೆಂಡ್ಸ್, ನಾನು ಕೊಟ್ಟಂಥ ಈ ರೀತಿ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ರೈತರಿಗೂ ಶುಭವಾಗಲಿ. ಧನ್ಯವಾದಗಳು.